KR ಮಾರ್ಕೆಟ್ ಅಂದರೆ ಅದಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ. ಆದರೆ ಇಲ್ಲಿರುವಂಥ ಶುಚಿತ್ವ ಹೇಗಿದೆ ಅದು ಪ್ರತಿ ವರ್ಷವೂ ಕೂಡ ಅಂದರೆ ಮಿತಿ ಮೀರ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಶುಚಿತ್ವದ ಬಗ್ಗೆ ಯಾರೂ ಕೂಡ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ, ಪಾಲಿಕೆ ಕೂಡ ಹೌದು. ಯಾಕಂದರೆ ವ್ಯಾಪಾರಿಗಳು ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಬರ್ತಾರೆ. ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ವ್ಯಾಪಾರ ವಹಿವಾಟಾಗುತ್ತೆ. ಆದರೂ ಕೂಡ ಇಲ್ಲಿ ಶುಚಿತ್ವ ಅನ್ನೋದು ಕೂಡ ಎಲ್ಲೋ ಕಳೆದೋಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ಬಾರಿನೂ ಕೂಡ ಪ್ರತಿ ದಿನವೂ ಕೂಡ ಪ್ರತಿ ವರ್ಷವೂ ಕೂಡ ಇಲ್ಲಿ ಶುಚಿತ್ವದ ಬಗ್ಗೆ ಸಾಕಷ್ಟು ಬಾರಿ ವರದಿ ಮಾಡಿದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸ್ಪಂದನೆ ಸಿಗೋದಿಲ್ಲ, ಅದಕ್ಕೆ ಪೂರಕವಾದಂತಹ ಉತ್ತರವು ಕೂಡ ಸಿಗೋದಿಲ್ಲ. ಈಗ ನಾವು ಕೂಡ KR ಮಾರ್ಕೆಟ್ನ ಭಾಗದಲ್ಲಿ ಕೂಡ ಇರುವಂಥದ್ದು. ಅಂದರೆ ಇಲ್ಲಿ ಬರುವಂಥ ವ್ಯಾಪಾರಿಗಳಿಗೆ ಸರಿಯಾದಂತಹ ಏನು ವ್ಯಾಪಾರ ಮಾಡೋದಕ್ಕೂ ಕೂಡ ಸರಿಯಾದ ವ್ಯವಸ್ಥೆಗಳಿಲ್ಲ ಅಂತಲೂ ಕೂಡ ಸಾಕಷ್ಟು ವರ್ಷಗಳಿಂದ ಅವರ ಕೂಗು ಕೂಡ ಇರುವಂಥದ್ದು. ಈಗಿದ್ರೂ ಕೂಡ ಈಗ ಈ ಪಾಲಿಕೆ ಮಾತ್ರ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪ್ರತಿ ಬಾರಿಯೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ವರದಿ ಮಾಡಿದರೂ ಕೂಡ ಅದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊತಲ್ಲ. ಇಲ್ಲಿರುವಂಥ ಕೆಲ ವ್ಯಾಪಾರಿಗಳು ಕೂಡ ಗೋಳನ್ನು ಕೂಡ ನೋಡ್ಬೋದು. ಇಲ್ಲಿ ಬೀದಿ ಬದಿ ವ್ಯಾಪಾರವನ್ನು ಮಾಡ್ತಾರೆ, ಅವರಿಗೆ ಸರಿಯಾದಂಥ ವ್ಯವಸ್ಥೆ ಕೂಡ ಇಲ್ಲ. ಒಳಭಾಗದಲ್ಲೂ ಕೂಡ ಅಷ್ಟಾದಂತಹ ಶುಚಿತ್ವವೂ ಕೂಡ ಇಲ್ಲ. ಇನ್ನು ಇವರು ಇಲ್ಲಿ ಹೊರಗಡೆ ಅಂದರೆ ರಸ್ತೆಯಲ್ಲಿ ಬಂದು ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಸಾಕಷ್ಟು ತೊಂದರೆ ಉಂಟಾಗತ್ತೆ, ಅವ್ರಿಗೂ ಕೂಡ ಆಗಿರ್ಬೋದು, ಜೊತೆಗೆ ಇಲ್ಲಿ ಓಡಾಡುವಂತಹ ವೆಹಿಕಲ್ಗಳಿಗೂ ಕೂಡ ಆಗಿರ್ಬೋದು. ಇದರಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಅಷ್ಟಾಗಿ ಶುಚಿತ್ವ ಇಲ್ಲ ಅಂತಲೂ ಕೂಡ ಪ್ರತಿ ಬಾರಿನೂ ಕೂಡ ಇಲ್ಲಿನ ಕೆಲವು ಸಂಘಟನೆಗಳಾಗಿರ್ಬೋದು, ಇಲ್ಲಿರುವಂಥ ಕೆಲ ವ್ಯಾಪಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಮನವಿಯನ್ನು ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನಗಳು ಆಗ್ತಾ ಇಲ್ಲ ಅಂತ ಹೇಳಿ ಕೂಡ ಇಲ್ಲಿನ ವ್ಯಾಪಾರಿಗಳು ಕೂಡ ಸಾಕಷ್ಟು ಬಾರಿ ಏನು ಕಂಪ್ಲೇಂಟನ್ನು ರೈಸ್ ಮಾಡಿದ್ದಾರೆ, ಹೋರಾಟಗಳನ್ನ ಮಾಡಿದ್ದಾರೆ. ಈಗಿದ್ರೂ ಕೂಡ ಪ್ರತಿ ಬಾರಿಯೂ ಕೂಡ ಇದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆಯೋ ಹೊರತು ಯಾವುದೇ ರೀತಿಯಾಗಿ ಕಮ್ಮಿ ಆಗುವಂಥ ಯಾವ ಕೆಲಸವೂ ಕೂಡ ಆಗ್ತಾ ಇಲ್ಲ. ಪಾಲಿಕೆ ಅಧಿಕಾರಿಗಳು ಇತ್ತ ಗಮನವನ್ನು ಕೊಡಬೇಕಾಗತ್ತೆ. ಇವರಿಗೆ ಕೊಡಬೇಕಾದಂಥ ಏನು ಮೂಲಭೂತ ಸೌಕರ್ಯವನ್ನಾದರೂ ಇಲ್ಲಿ ಕೊಟ್ಟರೆ ಅವರು ಇಲ್ಲಿ ವ್ಯಾಪಾರ ಮಾಡ್ಬೋದು ಅನ್ನೋ ಮಾತನ್ನು ಕೂಡ ಇಲ್ಲಿನ ವ್ಯಾಪಾರಿಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಜಯ್, ಸಮಯ ನ್ಯೂಸ್, ಬೆಂಗಳೂರು.